ನಮ್ಮ ಇಂದಿನ ಪ್ರಯಾಣ ಶುರುವಾಗಿದ್ದು ಸುಮಾರು 3,000 ಎಕರೆಗಳನ್ನೊಳಗೊಂಡ 22 ಹಳ್ಳಿಗಳನ್ನು ಹೊಂದಿರುವಂತಹ ಸುಮಾರು 30,000ಕ್ಕೂ ಹೆಚ್ಚು ಟಿಬೇಟಿಯನ್ನರು, 7,000ಕ್ಕೂ ಹೆಚ್ಚು ಬೌದ್ಧ ಭಿಕ್ಷುಗಳನ್ನು ಹೊಂದಿರುವಂತಹ ಶಾಂತಿ ಪ್ರಿಯರ ತಾಣ ಕೊಡಗು ಜಿಲ್ಲೆಯ ಕುಶಾಲ್ ನಗರದ ಸಮೀಪವಿರುವಂತಹ ಗೋಲ್ಡನ್ ಟೆಂಪಲನ್ನು ಹೊಂದಿರುವ ಬೈಲುಕುಪ್ಪೆಯ ಕಡೆ ಇವತ್ತಿನ ನಮ್ಮ ಪ್ರಯಾಣ. 1959ರಲ್ಲಿ ಚೀನಾದ ರೆಡ್ ಆರ್ಮಿ ಟಿಬೆಟ್ನ ಮೇಲೆ ದಾಳಿ ಮಾಡಿದಾಗ ಅವರಿಂದ ತಪ್ಪಿಸಿಕೊಳ್ಳಲು 14ನೇ ದಲಾಯಿ ಲಾಮಾ ತಮ್ಮ ಅಸಂಖ್ಯಾತ ಅನುಯಾಯಿಗಳೊಂದಿಗೆ ಭಾರತಕ್ಕೆ ಆಶ್ರಯ ಬೇಡಿ ಬಂದರು. ಸುಮಾರು ವರ್ಷಗಳ ಹಿಂದೆ ಅರಣ್ಯವಾಗಿದ್ದ ಈ ಪ್ರದೇಶವನ್ನು ಈ ಟಿಬೇಟಿಯನ್ನರು ಅವರ ಪರಿಶ್ರಮದಿಂದ ಫಲವತ್ತಾದ ಕೃಷಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡಿಕೊಂಡರು. ಭಾರತಕ್ಕೆ ಬಂದು ಸುಮಾರು 45 ವರ್ಷಗಳಾದರೂ ಈ ಜನರು ತಮ್ಮ ಮೂಲ ಸಂಸ್ಕೃತಿ ಮತ್ತು ಜೀವನ ಕ್ರಮವನ್ನು ಚಾಚೂ ತಪ್ಪದೆ ಪಾಲಿಸುತ್ತಿದ್ದಾರೆ. ಅದಕ್ಕೆ ಮುಖ್ಯ ಉದಾಹರಣೆಯೇ ಈಗ ನಾವು ಹೊರಟಿರುವಂತಹ ಬೈಲುಕುಪ್ಪೆಯ ಗೋಲ್ಡನ್ ಟೆಂಪಲ್ ಬೌದ್ಧ ವಿಹಾರ ತಾಣ. ಆ ಶಾಂತಿಯುತ ಪ್ರದೇಶಕ್ಕೆ ಪ್ರವೇಶ ಪಡೆದ ನಮಗೆ ಎದುರಾಗಿದ್ದು ವಿಶಿಷ್ಟವಾದಂತಹ ಕಲಾಕೃತಿಗಳಿಂದ ನಿರ್ಮಾಣವಾಗಿರುವಂತಹ ಹೆಬ್ಬಾಗಿಲು. ಆ ಭವ್ಯವಾದ ಆವರಣದೊಳಗೆ ಕಾಲಿಟ್ಟ ಕೂಡಲೇ ನಮಗೆ ಕಂಡದ್ದು ಸುತ್ತಮುತ್ತಲು ಹಸಿರಿನಿಂದ ಕಂಗೊಳಿಸುತ್ತಿರುವಂತಹ ಪರಿಸರ. ಎಲ್ಲಿ ನೋಡಿದರಲ್ಲಿ ಬೌದ್ಧ ಭಿಕ್ಷುಗಳು, ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆ ಜಾಗವನ್ನು ನೋಡಿ ಕಣ್ತುಂಬಿಕೊಳ್ಳುತ್ತಿದ್ದರು. ಸುಮಾರು 3 ಕೋಟಿ ವೆಚ್ಚದಲ್ಲಿ ಕಟ್ಟಿರುವಂತಹ ಈ ನ್ಯಾಂಗ್ಡೋ ಪಾಲ್ರಿ ಮಂದಿರ ಲಾಸಾ ದೇಗುಲದ ಮಾದರಿಯಲ್ಲಿದೆ. ಪ್ರವೇಶ ದ್ವಾರದ ಮೇಲೆ 3 ಅಂತಸ್ತುಗಳ ಗೋಪುರವಿದ್ದು ತುದಿಯಲ್ಲಿ ಧರ್ಮ ಪ್ರವರ್ಧನಾ ಚಕ್ರವನ್ನು ಅಳವಡಿಸಲಾಗಿದೆ. ಸ್ವರ್ಣ ಮಂದಿರದಂತೆ ಇಲ್ಲೂ ಸುಂದರವಾದ ವಿಗ್ರಹಗಳು, ಭಿತ್ತಿ ಚಿತ್ರಗಳು ಹಾಗೂ ಮರದ ಕೆತ್ತನೆಗಳನ್ನು ಕಾಣಬಹುದು. ಇಲ್ಲಿನ ವಿಶೇಷತೆ ಏನೆಂದರೆ ಪ್ರವೇಶ ದ್ವಾರದಿಂದ ಆರಂಭವಾಗಿ ದೇವಾಲಯಕ್ಕೆ ಸುತ್ತುವರಿದುಕೊಂಡು ಸುಮಾರು 1300 ಪ್ರಾರ್ಥನಾ ಚಕ್ರಗಳಿದ್ದು ಈ ಪ್ರಾರ್ಥನಾ ಚಕ್ರಗಳನ್ನು ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಿ ಅವುಗಳನ್ನು ತಿರುಗಿಸಿದರೆ ನಾವು ರೋಗ ರುಜಿನಗಳಿಂದ ಮುಕ್ತಗೊಂಡು ಪಾವನರಾಗುತ್ತೇವೆ ಎಂಬ ನಂಬಿಕೆ ಇದೆ. ದೇವಾಲಯದ ಬಳಿ ಸುಂದರವಾದ ಉದ್ಯಾನವನವಿದ್ದು ಇಲ್ಲಿ ಕುಳಿತು ಧ್ಯಾನ ಮಾಡಿದರೆ ಮನಸ್ಸಿಗೆ ಹೊಸ ಅನುಭವ ನೀಡಿ ನಮ್ಮಲ್ಲಿರುವ ದುಃಖ ದುಮ್ಮಾನಗಳು ಮಾಯವಾಗಿ ಮನಸ್ಸು ಉಲ್ಲಾಸದಿಂದ ತೇಲುತ್ತದೆ. ಇಲ್ಲಿ ಸ್ವರ್ಣ ಮಂದಿರ ಸೇರಿದಂತೆ ಸುಮಾರು 17ಕ್ಕೂ ಹೆಚ್ಚು ವಿವಿಧ ದೇಗುಲಗಳು, ಧ್ಯಾನ ಕೇಂದ್ರ, ಸನ್ಯಾಸಿಯರ ಬೌದ್ಧ ವಿಹಾರ, ಬೌದ್ಧ ಭಿಕ್ಷುಗಳ ಮಹಾವಿದ್ಯಾಲಯ, ಆಸ್ಪತ್ರೆ, 1300 ಪ್ರಾರ್ಥನಾ ಚಕ್ರಗಳು, 8 ಸ್ತೂಪಗಳು ಇವೆಲ್ಲವೂ ಕೂಡ ಪ್ರವಾಸಿಗರ ಕಣ್ಮನವನ್ನು ಸೆಳೆಯುತ್ತವೆ. ಈ ದೇವಾಲಯದ ಸುತ್ತಮುತ್ತ ಎತ್ತ ನೋಡಿದರತ್ತ ಭಿತ್ತಿ ಚಿತ್ರಗಳು, ವರ್ಣಚಿತ್ರಗಳು, ವಿಶಿಷ್ಟವಾದ ಕಲೆಗಳೊಂದಿಗೆ ಸುಂದರವಾಗಿ ಇದನ್ನು ಚಿತ್ರಿಸಿದ್ದಾರೆ. ಆ ವರ್ಣರಂಜಿತ ಭಿತ್ತಿ ಚಿತ್ರಗಳನ್ನು ನೋಡುತ್ತಾ ನಾನು ಮತ್ತೆ ನನ್ನ ಮಡದಿ ಒಂದು ಕ್ಷಣ ಮೂಕ ವಿಸ್ಮಿತರಾಗಿರುವುದಂತೂ ಸತ್ಯ. ನಮ್ಮ ರಾಷ್ಟ್ರ ಪಕ್ಷಿಯಾದಂಥ ನವಿಲು ಕೂಡ ಅಲ್ಲಿ ಯಾವುದೇ ಭಯವಿಲ್ಲದೆ ಬಂದಂತಹ ಪ್ರವಾಸಿಗರ ಜೊತೆಗೆ ಅದು ಕೂಡ ಆಟವಾಡುತ್ತಿತ್ತು. ನೋಡಲು 2 ಕಣ್ಣು ಸಾಲದು. ಎಷ್ಟೋ ಸಾರಿ ನಾವು ಹತ್ತಿರ ಹೋದರೂ ಕೂಡ ನಮ್ಮ ಹತ್ತಿರಕ್ಕೆ ಬಾರದಂತೆ ಹಾರಿ ಹೋಗುವ, ಓಡಿ ಹೋಗುವ ಇಂಥ ವಿಶೇಷ ಪಕ್ಷಿಗಳು ಈ ಜಾಗದಲ್ಲಿ ಯಾರ ಭಯವಿಲ್ಲದೆ ಓಡಾಡಿಕೊಂಡಿರುವುದನ್ನು ನೋಡಿದರೆ ಇಲ್ಲಿನ ಜಾಗದ ವೈಶಿಷ್ಟ್ಯ ನಾವು ತಿಳಿದುಕೊಳ್ಳಬೇಕು. ಅಲ್ಲಿನ ಪ್ರತಿಯೊಂದು ಜಾಗಗಳನ್ನು ನೋಡುತ್ತಾ 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 ಸಮಯವು ಹೋದದ್ದೇ ನಮಗೆ ಗೊತ್ತಾಗಲಿಲ್ಲ. ಎಲ್ಲಿ ನೋಡಿದರಲ್ಲಿ ನೆಮ್ಮದಿಯ ವಾತಾವರಣ, ಪ್ರಶಾಂತತೆ ತುಂಬಿ ತುಳುಕುತ್ತಿತ್ತು. ನಿಜವಾಗಿಯೂ ಮನಸ್ಸಿನಲ್ಲಿ ಎಷ್ಟೇ ನೋವುಗಳಿದ್ದರೂ ಅದೆಲ್ಲವನ್ನೂ ನಾವು ಅಲ್ಲಿ ಮರೆಮಾಚಿ ಅಲ್ಲಿರುವ ತನಕ ನಮ್ಮ ಮನಸ್ಸು ಪ್ರಶಾಂತತೆಯಲ್ಲಿ ತುಂಬಿ ತುಳುಕುತ್ತದೆ. ಅಲ್ಲಿಂದ ನಮ್ಮ ಮುಂದಿನ ನಡೆ ಅಲ್ಲೇ ಎದುರಿಗೆ ಇದ್ದಂತಹ ಇನ್ನೊಂದು ವಿಶಿಷ್ಟವಾದ ದೇವಾಲಯ ನಮ್ಡ್ರಾಲಿಂಗ್ ಮಠ. ಇದನ್ನು ಆಂಗ್ಲ ಭಾಷೆಯಲ್ಲಿ ಗೋಲ್ಡನ್ ಟೆಂಪಲ್ ಎಂದು ಕೂಡ ಕರೆಯುತ್ತಾರೆ. ನಮ್ಮ ನಡೆ ಈಗ ಆ ಟೆಂಪಲ್ನ ಕಡೆಗೆ. 1963ರಲ್ಲಿ ಸ್ಥಾಪಿತವಾದ ಈ ಸ್ಥಳವು ಚಿನ್ನದ ಲೇಪಿತ ಬೃಹತ್ ಬುದ್ಧನ ವಿಗ್ರಹಗಳನ್ನು, ವರ್ಣರಂಜಿತ ಭಿತ್ತಿ ಚಿತ್ರಗಳನ್ನು, ಶಾಂತಿಯುತವಾದ ವಾತಾವರಣಕ್ಕೆ ಹೆಸರುವಾಸಿಯಾಗಿದೆ. ಈ ದೇವಾಲಯದ ಒಳಗೆ 60 ಅಡಿ ಎತ್ತರದ ಬುದ್ಧ, ಪದ್ಮಸಂಭವ ಮತ್ತು ಅಮ್ಯುತಿಸ್ ಎಂಬ 3 ಬೃಹತ್ ಚಿನ್ನದ ಲೇಪಿತ ವಿಗ್ರಹಗಳಿವೆ. ಇವೆಲ್ಲ ಟಿಬೇಟಿಯನ್ ಶೈಲಿಯ ವಾಸ್ತುಶಿಲ್ಪ, ಸುಂದರವಾದ ಚಿತ್ರಕಲೆಗಳು ಮತ್ತು ಬಣ್ಣ ಬಣ್ಣದ ಕಲಾಕೃತಿಗಳನ್ನು ಹೊಂದಿದೆ. ಇಲ್ಲಿಗೆ ಬಂದಂತಹ ಪ್ರವಾಸಿಗರು ಪ್ರಾರ್ಥಿಸಬಹುದು, ಧ್ಯಾನ ಮಾಡಬಹುದು ಮತ್ತು ಕಾಣಿಕೆಗಳನ್ನು ನೀಡಬಹುದು ಮತ್ತು ಮಣಿ ಪ್ರಾರ್ಥನಾ ಡ್ರಮ್ಗಳನ್ನು ತಿರುಗಿಸಬಹುದು. ಈ ಡ್ರಮ್ಗಳನ್ನು ತಿರುಗಿಸುತ್ತಾ ಓಂ ಮಣಿ ಪದ್ಮೇಹಂ
ಎಂಬ ಮಂತ್ರವನ್ನು ಪಠಿಸುವುದರಿಂದ ಅನೇಕ ಪ್ರಯೋಜನವನ್ನು ನೀಡುತ್ತದೆ. ಬೃಹದಾಕಾರದ ದೇವಾಲಯ, ದೊಡ್ಡದಾದಂಥ ಆವರಣ, ಎತ್ತ ನೋಡಿದರತ್ತ ಭಿತ್ತಿಚಿತ್ರಗಳು, ವಿಶಿಷ್ಟವಾದ ಕಲಾಕೃತಿಗಳಿಂದ ಕಂಗೊಳಿಸುತ್ತಿದ್ದವು. ಎಲ್ಲ ಧರ್ಮದವರಿಗೂ ಕೂಡ ಇಲ್ಲಿ ಮುಕ್ತ ಪ್ರವೇಶವಿದ್ದು ಯಾರು ಹೆಚ್ಚು ಯಾರು ಕಡಿಮೆ ಎಂಬ ಮನೋಭಾವ ಯಾರ ಮನಸ್ಸಿನಲ್ಲಿ ಬರುವುದಿಲ್ಲ. ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡುವಂತಹ ಅನೇಕ ದೇವಾಲಯಗಳಲ್ಲಿ ಈ ದೇವಾಲಯ ಕೂಡ ಒಂದಾಗಿದೆ. ಈ ದೇವಾಲಯಗಳ ಪ್ರವೇಶಕ್ಕೆ ಯಾವುದೇ ಶುಲ್ಕವಿಲ್ಲ. ಎಲ್ಲರೂ ಕೂಡ ಉಚಿತವಾಗಿ ಬಂದು ನೋಡಿಕೊಂಡು ಹೋಗಬಹುದು. ಪ್ರವೇಶದ ಸಮಯ ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆಯವರೆಗೆ ಮಾತ್ರ. ಈ ದೇವಾಲಯದ ಸುತ್ತಮುತ್ತ ಸಣ್ಣ ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ಕೆಫೆಗಳು, ಬೌದ್ಧ ಭಿಕ್ಷುಗಳ ತರಬೇತಿ ಕೇಂದ್ರಗಳಿವೆ. ನನಗೂ ನನ್ನ ಮಡದಿಗೂ ಇಲ್ಲಿನ ಈ ದೇವಸ್ಥಾನ ಮನಸ್ಸಿಗೆ ತುಂಬ ಸಂತೋಷವನ್ನು ಉಂಟು ಮಾಡಿದ್ದು, ಮನಸ್ಸಿಗೆ ತುಂಬ ನೆಮ್ಮದಿಯನ್ನು ಕೊಟ್ಟಿದೆ. ನೀವು ಕೂಡ ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ಇಲ್ಲಿನ ಪರಿಸರವನ್ನು ಕಣ್ತುಂಬಿಕೊಳ್ಳಿ. ನಂತರ ನಮ್ಮ ಮುಂದಿನ ಪ್ರಯಾಣ 1999ರಲ್ಲಿ ಕೊಣನೂರಿನ ಸಮೀಪ ನಿರ್ಮಿಸಿರುವಂತಹ ಕರ್ನಾಟಕದಲ್ಲಿ 2ನೇ ಅತಿ ಉದ್ದದ ತೂಗು ಸೇತುವೆ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿರುವ ವಿಶಿಷ್ಟವಾದ ಜಾಗವಿದು. ಹಾಸನದಿಂದ ಈ ಗೋಲ್ಡನ್ ಟೆಂಪಲ್ ಅನ್ನು ನೋಡುವ ಉದ್ದೇಶದಿಂದ ಹೊರಟವರಿಗೆ ಮೊದಲೇ ಈ ತೂಗು ಸೇತುವೆ ಸಿಗುತ್ತದೆ. ಮತ್ತೆ ವಿಶಿಷ್ಟವಾದ ಜಾಗದೊಂದಿಗೆ ನಿಮಗೆ ಸಿಗುತ್ತೇನೆ. ಅಲ್ಲಿಯವರೆಗೂ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತೇನೆ. ಹೋಗಿ ಬರುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.